भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्णप्रेष्ठाय भूतले श्रीमते रुद्राय नमस्ते गौरसेवायां सदा निವೇದಿತ ಶ್ಲೋಕ 4 ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು ಕೂಡ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಮಯಾ ನನ್ನಿಂದ ತತಂ ವ್ಯಾಪ್ತವಾಗಿದೆ, ನನ್ನಿಂದ ವ್ಯಾಪ್ತವಾಗಿದೆ ಅಂದ್ರೆ ಭಗವಂತನಿಂದ ವ್ಯಾಪ್ತವಾಗಿದೆ. ಇದಂ ಸರ್ವಂ ಈ ಎಲ್ಲ ಜಗತ್ ವಿಶ್ವ, ಎಲ್ಲ ವಿಶ್ವದ ಅಭಿವ್ಯಕ್ತಿಯು ಭಗವಂತನಿಂದ ವ್ಯಾಪ್ತಿಯಾಗಿದೆ. ಅವ್ಯಕ್ತ ಮೂರ್ತಿನ ಹೇಗೆ ವ್ಯಾಪ್ತಿಯಾಗಿದೆ? ಅವ್ಯಕ್ತ ರೂಪದಿಂದ. ಮತ್ಸ್ಥಾನಿ ನನ್ನಲ್ಲಿ, ಸರ್ವಭೂತಾನಿ ಎಲ್ಲ ಜೀವಿಗಳು, ನ ಇಲ್ಲ, ಚ ಕೂಡ, ಅಹಂ ನಾನು, ತೇಷು ಅವುಗಳಲ್ಲಿ, ಅವಸ್ಥಿತ ನೆಲೆಸಿದ್ದೇನೆ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ತುಂಬಾ ಅದ್ಭುತ. ಶಿಲಪ್ರಭುಪಾದರು ಕೆಲವು ಕಡೆ ಸೂರ್ಯನ ಕಿರಣದ ಉದಾಹರಣೆ ಕೊಡ್ತಾರೆ. ಸೂರ್ಯನ ಕಿರಣದಲ್ಲಿ ಸೂರ್ಯ ಇದ್ದಾನೆ. ಕಿರಣದಲ್ಲಿ ಸೂರ್ಯ ಹೇಗಿದ್ದಾನೆ? ವ್ಯಕ್ತ ರೂಪದಲ್ಲಿ ಇಲ್ಲ, ಅವ್ಯಕ್ತ ರೂಪದಲ್ಲಿ ಇದ್ದಾನೆ. ಸೂರ್ಯ ಗ್ರಹಕ್ಕೆ ಹೋಗ್ಬೇಕು. ಅದೇ ರೀತಿಯಲ್ಲಿ ನಾನು ಅವರಲ್ಲಿ ಇಲ್ಲ ಅಂತ ಅರ್ಥ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನನ್ನು ಜಡ ಭೌತಿಕ ಇಂದ್ರಿಯಗಳು ಗ್ರಹಿಸಲಾರವು. ದೇವೋತ್ತಮ ಪರಮ ಪುರುಷನನ್ನು ಜಡ ಭೌತಿಕ ಇಂದ್ರಿಯಗಳು ಗ್ರಹಿಸಲಾರವು. ಅದ್ಭುತವಾದ ಶ್ಲೋಕ ಓದುವ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೀಗೆ ಹೇಳಿದೆ: ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈಃ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಅಥ ಶ್ರೀಕೃಷ್ಣ ನಾಮಾದಿ, ನಾಮ ಆದಿ, ಯಾರ ನಾಮಾದಿ? ಶ್ರೀಕೃಷ್ಣನದ್ದು. ಅತಃ ನಾವು ಸಪರೇಟ್ ಆಗಿ ಓದುವಾಗ ಅತಃ ಅಂತ ಹೇಳ್ಬೋದು, ಆದ್ರೆ ಶ್ಲೋಕದಲ್ಲಿ ಓದುವಾಗ ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈಃ. ಗ್ರಾಹ್ಯಮಿಂದ್ರಿಯ ಅಂದ್ರೆ ಈ ಇಂದ್ರಿಯದಿಂದ ಗ್ರಹಿಸ್ಲಿಕ್ಕೆ ಆಗುದಿಲ್ಲ. ಯಾವುದನ್ನ? ಕೃಷ್ಣನ ನಾಮ ರೂಪ ಗುಣ ಲೀಲೆಗಳನ್ನ. ಆದ್ರೆ ಹೇಗೆ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ? ಸೇವಾ ಉನ್ಮುಖೇ, ಸೇವೆಯಲ್ಲಿ ಉನ್ಮುಖರಾಗಬೇಕು. ಹೇಗೆ ಉನ್ಮುಖರಾಗಬೇಕು? ಯಾವುದರಿಂದ ಉನ್ಮುಖರಾಗಬೇಕು? ಯಾವುದನ್ನ ಸೇವೆಯಲ್ಲಿ ತೊಡಗಿಸಬೇಕು? ಜಿಹ್ವೆಯಿಂದ. ಜಿಹ್ವೆ ಆದಿ, ಜಿಹ್ವೆ, ಕಿವಿ, ಎಲ್ಲ ಇಂದ್ರಿಯಗಳನ್ನ ಜಿಹ್ವಾದವು, ಅಲ್ಲಿಂದ ಶುರು ಮಾಡಿದ್ರೆ ಏನಾಗ್ತದೆ? ಸ್ವಯಮೇವ ಸ್ಫುರತ್ಯದಃ. ಏನು ನಾವು ಸ್ಪೆಷಲ್ ಎಂಡಿವರ್ ಮಾಡ್ಬೇಕು ಅಂತಿಲ್ಲ. ಯಾವುದು? ಭಗವಂತನ ನಾಮ ನಮ್ಗೆ ಗ್ರಹಣ ಆಗ್ಬೇಕಿದ್ರೆ ನಾವು ಸ್ಪೆಷಲ್ ಎಂಡಿವರ್ ಏನು ಬೇಡ. ಏನು ಮಾಡ್ಬೇಕು? ಸೇವೆಯಲ್ಲಿ ಆ ಇಂದ್ರಿಯಗಳನ್ನು ತೊಡಗಿಸ್ಬೇಕಷ್ಟೆ. ಮನ, ಬುದ್ಧಿ, ಅಹಂಕಾರ, ಆಮೇಲೆ ನಾಲಗೆ, ಎಲ್ಲ ಭೌತಿಕ ಇಂದ್ರಿಯಗಳನ್ನ ಏನ್ ಮಾಡ್ಬೇಕು? ಸೇವೆಯಲ್ಲಿ ತೊಡಗಿಸ್ಬೇಕು. ಸೇವೆ ಯಾವುದು? ಹರಿಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಸೇವೆ ಯಾವುದು? ನಾಲಿಗೆ, ಕಿವಿ, ಕಣ್ಣು, ಮೂಗು, ಕೈಕಾಲುಗಳು, ಇದನ್ನೆಲ್ಲ ಯಾವುದಕ್ಕೆ ತೊಡಬೇಕು? ಸೇವೆ. ಆ ಸೇವೆ ಯಾವುದು? ಸೇವೆಗೆ ಉಪಯೋಗಿಸ್ತೇವೆ. ಸೇವೆ ಯಾವುದು? ಸ್ಮರಣ, ಕೀರ್ತನ. ಶ್ರವಣ, ಸ್ಮರಣ, ಕೀರ್ತನ, ಪಾದ ಸೇವನ, ಅರ್ಚನ, ವಂದನ. 9 ವಿಧಗಳಿಂದ ನಾವು ಮಾಡುವ ಸೇವೆ. 9 ಹೇಳಿ. ಫಸ್ಟ್ ಶ್ರವಣ, ಕೀರ್ತನ, ಸ್ಮರಣ, ವಂದನ, ಅರ್ಚನ,
ಪಾದ ಒಬ್ರು ಹೇಳಿ ಸೇವನ ಯಾರಾದ್ರು, ಇಲ್ಲಾಂದ್ರೆ ಮಿಕ್ಸ್ ಆಗಿ ಬಿಡ್ತದೆ. ಶ್ರವಣ, ಶ್ರವಣ, ಕೀರ್ತನ, ಸ್ಮರಣ, ವಂದನ, ಅರ್ಚನ, ಆ ಪಾದ ಸೇವನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಓಕೆ ಓಕೆ, ಧನ್ಯವಾದ ಮಾತಾಜಿ. ಇದರಲ್ಲಿ ತೊಡಗಿಸಿಕೊಳ್ಬೇಕು. ಯಾವುದನ್ನ? ಎಲ್ಲ ಇಂದ್ರಿಯಗಳನ್ನ. ಹಾಗೇನಾಗ್ತದೆ? ಭಗವಂತನ ಪ್ರೇಮ ಸ್ವಯಂ ಏವ ಸ್ಫುರತಿ, ಅದೇ ಆಗ್ತದೆ, ಅದರಷ್ಟಕ್ಕೆ ಆಗ್ತದೆ. ಅಂದ್ರೆ ನಾವು ಮಾಡುದಲ್ಲ, ಭಗವಂತನೇ ಮಾಡುವಂಥದ್ದು. ಇದು ಭಗವಂತನ ನಾಮ ಒಳಗೆ ಹೋಗಿ ಭಗವಂತನೇ ಮಾಡುವಂಥದ್ದು. ಭಗವಂತನದ್ದೇ ಕೈಚಾಳಕ. ಇದು ನಮ್ಮ ಕೈಚಾಳಕ ಏನಲ್ಲ. ಆದ ಕಾರಣ ನಾವು ಜಪ ಮಾಡುವಾಗ ಏನ್ ಮಾಡ್ಬೇಕು? ಕೇಳಬೇಕಷ್ಟೇ. ಶಿವಪ್ರಭುಪಾದರು ಹೇಳ್ತಾರೆ, ಕೇಳಬೇಕಷ್ಟೇ. ಆದ್ರೆ ಕೇಳಲಿಕ್ಕೂ ನಮ್ಮ ಮನಸ್ಸು ಬಿಡುದಿಲ್ಲಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಉಂಟು ಮನಸ್ಸು. ಏನ್ ಮಾಡುದು ಅದಕ್ಕೆ? ಏನ್ ಮಾಡುದು? ಲಾಸ್ಟ್ ಕ್ಲಾಸಲ್ಲಿ, ಹಿಂದಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ನಮಗೆ ಇಂದ್ರಿಯ ತೃಪ್ತಿಯ ಬಯಕೆ ಇರುವ ಕಾರಣ ಮನಸ್ಸು ಅಲ್ಲಿ ಇಲ್ಲಿಗೆ ಹೋಗ್ತಾ ಉಂಟು ಅಲ್ವಾ? ಖಂಡಿತವಾಗಿ ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಒಂದು ವಿಚಾರ ಮಾತ್ರ ಖಂಡಿತ, ಆ ಭಾರತ ಭೂಮಿತೆ ಜನ್ಮ ಹಾಯಲ್ ಜಾಲ, ನನಗೆ ಕರೆಕ್ಟ್ ಆಗಿ ಶ್ಲೋಕ ನೆನಪಿಲ್ಲ. ಜನ್ಮ ಸಾರ್ಥಕ, ಎರಡನೇದು ಕರೆಕ್ಟ್ ನೆನಪಿದೆ. ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ. ಈಗ ನಾವು ಕೆಲವರು ಭಕ್ತಿಯ ಬಗ್ಗೆ ಚಿಂತನೆ ಮಾಡಬಹುದು, ಕೆಲವರು ಇಂದ್ರಿಯ ಸುಖದ ಬಗ್ಗೆ, ಅಂದ್ರೆ ಭೌತಿಕವಾದ ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೋದು. ಎರಡೂ ತಪ್ಪೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಾಡ್ತಾ ಇರೋದು ಯಾವುದು? ಜನ್ಮ ಸಾರ್ಥಕ ಕರಿ. ಯಾವುದು? ಜಪ ಮಾಡುವಾಗ ಪರ ಉಪಕಾರ ಇಲ್ಲ ಅಲ್ಲಿ. ಉಪಕಾರ ನ್ಯಾಚುರಲಿ ಆಗ್ತದೆ, ಯಾರು ಕೂತ್ಕೊಂಡು ಜಪ ಮಾಡುವಾಗ ನ್ಯಾಚುರಲಿ ಆಗ್ತದೆ. ಆದ್ರೆ ಪರ ಉಪಕಾರದ ಚಿಂತನೆ ಮಾಡಬಾರದು. ಈಗ ಉದಾಹರಣೆಗೆ ನಾನು ಜಪ ಮಾಡ್ತಾ ಇದ್ದೇನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಉಂಟು. ಏನ್ ಮಾಡ್ಬೋದು ಸೇವೆ? ಕರೆಕ್ಟ್, ಅಲ್ಲಿ ಹೋಗ್ಬೋದು, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು. ಮೂರ್ನಾಲ್ಕು ಬೀಡ್ಸ್ ಅಂದ್ರೆ ಮಣಿಗಳು ಮುಗ್ದಿದೆ ಅಲ್ಲಿ ಹರೇ ಕೃಷ್ಣ ಹೇಳ್ತಾ, ನನ್ನ ಮನಸ್ಸಲ್ಲಿ ಅದೆಲ್ಲ ಯೋಚನೆ ಬರ್ತಾ ಉಂಟು. ಅದು ಪರ ಉಪಕಾರ ಆಯ್ತು. ಆದ್ರೆ ಇಲ್ಲಿ ಮಾಡ್ಬೇಕಾಗಿದ್ದು ಯಾವುದು? ಜನ್ಮ ಸಾರ್ಥಕ ಕರಿ. ಜನ್ಮ ಸಾರ್ಥಕ ಕರಿ ಮಾಡಿದ್ರೆ ಮಾತ್ರ ಪರ ಉಪಕಾರ ಮಾಡ್ಲಿಕ್ಕೆ ಸಾಧ್ಯ. ಜನ್ಮ ಸಾರ್ಥಕ ಮಾಡುವ ಸಂದರ್ಭದಲ್ಲಿ ನಾವು ಪರ ಉಪಕಾರದ ಚಿಂತನೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಿಜವಾಗಿ ಪರ ಉಪಕಾರ ಕೂಡ ಫ್ರಕ್ಟಿಟಿವ್ ಇಲ್ಲ, ಇದು ಕೂಡ ಇಲ್ಲ. ಎರಡರಲ್ಲೂ ಸರಿಯಾದ ರಿಸಲ್ಟ್ ಸಿಗುದಿಲ್ಲ. ತುಂಬಾ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನಮಗೆ ಎಲ್ಲರೂ ಕೊಡ್ತಾ ಇರುವಂತದ್ದು, ಆಚಾರ್ಯರು. ಆಮೇಲೆ ಯಾರೇ ಇದರ ಬಗ್ಗೆ ಸಾಧನೆ ಮಾಡಿದವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಅಟೆಂಟಿವ್ ಆಗಿ ಮನಸ್ಸನ್ನ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಬಿಡಬಾರ್ದು. ಬರೀ ಹರೇ ಕೃಷ್ಣ ಮಹಾಮಂತ್ರದ ಶಬ್ದವನ್ನ ಗ್ರಹಿಸಬೇಕು, ಅದನ್ನೇ ಕೇಳಬೇಕು. ಅಂದ್ರೆ ಆ ನಾಲಿಗೆಯನ್ನ, ಕಿವಿಯನ್ನ, ಇಂದ್ರಿಯಗಳನ್ನ ಅದನ್ನ ಕೇಳುವುದರಲ್ಲಿ ತೊಡಗಿಸ್ಬೇಕು. ಹಾಗೇನಾಗ್ತದೆ? ಭಗವಂತ ಸ್ವಯಂ ಸ್ಫುರತಿ ಅಧಃ. ಅಧಃ ಅಂದ್ರೆ ಏನು? ಹೃದಯದ ಆಳದಲ್ಲಿ ಇರುವಂತ ಭಗವಂತ ಹೊರಗೆ ಬರ್ತಾನೆ ಅಂತ. ಎಲ್ಲರ ಹೃದಯದಲ್ಲಿ ಹೇಗಿದ್ದಾನೆ? ಪರಮಾತ್ಮನಾಗಿ ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಅಣು ಅಣು ತೃಣಕಾಷ್ಟ ರೇಣು ಎಲ್ಲ ಕಡೆ ಇರುವಂತಹ ಭಗವಂತ ಬೇರೆಯವರಿಗೆ ಹೇಗೆ ಕಾಣ್ತಾ ಉಂಟು? ಅವ್ಯಕ್ತ ಚೇತಸಾಂ. ಅವ್ಯಕ್ತ ಏನು ಹೇಗೆ ಉಂಟು ಅಂತ ಹೇಳಿದ್ರೆ ಅವ್ಯಕ್ತ ರೂಪದಲ್ಲಿ ಕಾಣ್ತಾ ಉಂಟು. ಆದ್ರೆ ಭಗವಂತನ ಭಕ್ತನಿಗೆ ಅದು ವ್ಯಕ್ತವಾಗಿ ಕಾಣ್ತಾ ಉಂಟು. ಹೇಗೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಏನ್ ಹೇಳ್ತಾರೆ? ಸ್ಥಾವರ ಜಂಗಮ ಧೇಕಿ. ಎಲ್ಲಿ ಆದ್ರೂ ನೋಡ್ಲಿ, ಕಾಡಲ್ಲಿ ಹೋಗ್ಲಿ, ನೆಲದಲ್ಲಿ ನೋಡ್ಲಿ, ಎಲ್ಲಿ ನೋಡಿದ್ರು, ಸ್ಥಾವರದಲ್ಲಿರ್ಲಿ, ಜಂಗಮದಲ್ಲಿರ್ಲಿ, ನನಗೆ ಕಾಣುದು ನಿನ್ನ ಮೂರ್ತಿ, ಭಗವಂತನ ಮೂರ್ತಿ ಅಂತ ಹೇಳಿ. ಎಲ್ಲಿ ನೋಡು ಕಣಗಳಲ್ಲಿ ಭಗವಂತನ ಕಾಣ್ತಾ ಇದ್ರು ಚೈತನ್ಯ ಮಹಾಪ್ರಭುಗಳಿಗೆ. ನಮಗೆ ಕಣದಲ್ಲಿ ಏನು ಕಾಣುತ್ತದೆ? ನಮಗೆಲ್ಲರಿಗೂ ಗೊತ್ತು. ಕಣದಲ್ಲಿ ಅದರಿಂದ ನನಗೇನು ಸಿಗ್ತದೆ ಅಂತ ಕಾಣುತ್ತೆ. ಆ ಕಣದಲ್ಲಿ ನನಗೇನು ಲಾಭ ಅಂತ ನೋಡ್ತೇವೆ ನಾವು. ಸಂಪೂರ್ಣ ಅಪೋಸಿಟ್ ದೃಷ್ಟಿಕೋನ. ಅಲ್ಲಿಗೆ ಹೋದ್ರೆ ನನಗೇನ್ ಸಿಗ್ತದೆ? ಆಯ್ತು, ಸಂಡೇ ಸಾಯಂಕಾಲ, ಸಂಡೇ ಬೆಳಿಗ್ಗೆ ಯಾರೋ ಕ್ಲಾಸ್ ಮಾಡಿದ್ರೆ ನನಗೇನ್ ಸಿಗ್ತದೆ? ಭಕ್ತಿಯಲ್ಲೇ ನನಗೇನ್ ಸಿಗ್ತದೆ ಅಂತ ಚಿಂತನೆ. ನಾವು ಸೇವೆ ಅಂತ ಹೇಳಿ ಹೋಗುದಿಲ್ಲ. ಸೇವೆ ಅಂತ ಹೋದ್ರೂ ನಮಗೆ ಆ ಸೇವೆ ಹಿಂದಿನ ಉದ್ದೇಶ ಅಂತ ಕ್ಲಿಯರ್ ಇಲ್ಲ ನಮಗೆ. ಅಂತಹ ದೃಷ್ಟಿಕೋನದಿಂದ ಹೋದ್ರೆ ನಾವು ಏನಾಗ್ತದೆ ಅಂತ ಹೇಳಿದ್ರೆ, ನಿಧಾನ ಮೆಟ್ಲು ಹತ್ತುತ್ತೇವೆ, ಫಾಸ್ಟ್ ಹತ್ಲಿಕ್ಕೆ ಆಗುದಿಲ್ಲ. ಫಾಸ್ಟ್ ಹತ್ಬೇಕು ಅಂತ ಹೇಳಿದ್ರೆ ನಮ್ಮ ಆಚಾರ್ಯರ ಪಾದ ಕಮಲಗಳನ್ನ ಚೆನ್ನಾಗಿ ಹಿಡ್ಕೋಬೇಕು ನಾವು. ಶಿಲ ಪ್ರಭುಪಾದ ಕಿ ಜೈ.
ತಾತ್ಪರ್ಯ ನೋಡೋಣ ಇದರದ್ದು. ಭೌತಿಕ ಇಂದ್ರಿಯಗಳು ಪ್ರಭು ಶ್ರೀಕೃಷ್ಣನ ನಾಮವನ್ನಾಗಲಿ ಮಹಿಮೆಯನ್ನಾಗಲಿ ಲೀಲೆಗಳನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರವು. ಯೋಗ್ಯವಾದ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಮಾತ್ರ ಶ್ರೀಕೃಷ್ಣನು ಗೋಚರವಾಗುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ 5.38 ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ. ಇಲ್ಲಿ ಸಂತಹ ಅಂತ ಹೇಳುದು ನಾನು ಕೇಳಿಲ್ಲ, ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಮನುಷ್ಯನು ದೇವೋತ್ತಮ ಪರಮ ಪುರುಷನಾದ ಗೋವಿಂದನ ವಿಷಯದಲ್ಲಿ ದಿವ್ಯ ಪ್ರೇಮದ ಮನೋಧರ್ಮವನ್ನು ಬೆಳೆಸಿಕೊಂಡರೆ ಸದಾ ತನ್ನೊಳಗೂ ತನ್ನ ಹೊರಗೂ ಗೋವಿಂದನನ್ನು ಕಾಣಬಹುದು ಎಂದು ಹೇಳಿದೆ. ಅದಕ್ಕೇನ್ ಮಾಡ್ಬೇಕು? ಮನೋಧರ್ಮವನ್ನ ಬೆಳೆಸಬೇಕು. ಆಗ ಮಾತಾಜಿ ಹೇಳಿದಾಗ ಭಾವವನ್ನ ಬೆಳೆಸಿಕೊಳ್ಬೇಕು. ಭಾವವನ್ನ ಬರೀ ಬೆಳೆಸಿಕೊಂಡ್ರೆ ಸಾಲದು, ಆ ಭಾವಕ್ಕೆ ತಕ್ಕದಾಗ ನಮ್ಮ ಜೀವನ ಇರಬೇಕು, ನಾವು ಅದನ್ನು ತೋರಿಸ್ಬೇಕು. ಒಂದ್ಸಲ ಏನಾಯ್ತು, ಒಬ್ರು ಭಕ್ತರು ಬಂದ್ರಂತೆ. ನನಗೆ ನೀವು ಹೇಳ್ದೆಲ್ಲ ಸರಿ, ನಿಮ್ಮ ಆಚಾರ್ಯ ಹೇಳ್ದೆಲ್ಲ ನನಗೆ ಅರ್ಥ ಆಗ್ತಾ ಉಂಟು, ಆದ್ರೆ ನೀವು ಯಾರು ಅದನ್ನು ಮಾಡ್ತಿಲ್ಲಲ್ಲ. ಎಲ್ರು ಹೇಳ್ತಿದ್ದೀರಿ, ಮಾಡ್ತಿಲ್ಲ. ಯಾವುದು ಶಿಲ ಪ್ರಭುಪಾದರು ಹೇಳಿದ್ದನ್ನ ನೀವು ಫಾಲೋ ಮಾಡ್ತಿಲ್ಲ, ಬರೀ ಬಾಯಲ್ಲಿ ಹೇಳ್ತಿದ್ದೀರಿ ಅಂತ, ಲಿಪ್ ಸರ್ವಿಸ್ ಮಾಡ್ತಿದ್ದೀರಿ ಅಂತ. ಇದು ಸ್ವಲ್ಪ ಥಿಂಕ್ ಮಾಡುವಂತ ವಿಚಾರ. ಅವ್ರು ಹೇಳಿದ್ದು ತುಂಬಾ ವಿಚಾರಗಳೆಲ್ಲ ನಾವು ಮಾಡ್ತಿಲ್ಲ, ಬಾಯಿಯಲ್ಲಿ ಹೇಳ್ತಿದ್ದೇವೆ ಅಷ್ಟೇ. ಅದಕ್ಕೆ ನಾವೆಲ್ಲ ಸೇರಿದರೆ ಖಂಡಿತವಾಗಿ ಅದು ಮಾಡ್ಲಿಕ್ಕೆ ಸಾಧ್ಯ. ಮನೋಧರ್ಮವನ್ನ ನಾವು ಜೊತೆಯಲ್ಲಿ ಬೆಳೆಸ್ಬೇಕು. ಯಾಕಂದ್ರೆ ಒಗ್ಗಟ್ಟು ತುಂಬಾ ಇಂಪಾರ್ಟೆಂಟ್ ಭಕ್ತಿಯಲ್ಲಿ. ಒಬ್ಬೊಬ್ಬನೇ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ. ಈಗ ಯಾರಾದ್ರೂ ಇದರ ಬಗ್ಗೆ ಚಿಂತನೆ ಮಾಡಿದ್ರು ಬೇಡ ಅಂತ ಹೇಳ್ತಾರೆ, ದೂರ ತಳ್ತಾರೆ. ನನಗೆ ಭಕ್ತಿಯಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಯಾರತ್ತಾದ್ರೂ ಇದರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ದೂರ ತಳ್ತಾರೆ, ಹತ್ರನೂ ಬರ್ಲಿಕ್ಕೆ ರೆಡಿ ಇಲ್ಲ. ಆಮೇಲೆ ಏನ್ ಮಾಡುದು? ಕಾಂಪ್ರಮೈಸ್ ಮಾಡೋದು. ಎಲ್ಲರೂ ಏನ್ ಮಾಡುದು? ಯಾಕಂದ್ರೆ ನಾವು ಇದೇ ಮನೆಯಲ್ಲಿ ಇರ್ಬೇಕಲ್ಲ, ಬೇರೆ ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಒಟ್ಟಿಗೆ ಇರ್ಬೇಕಾದವರು. ಅದು ಶಿಲ ಪ್ರಭುಪಾದರ ಇನ್ಸ್ಟ್ರಕ್ಷನ್. ನಾವು ಒಟ್ಟಿಗೆ ಇರ್ಬೇಕಿದ್ರೆ ಹೊಂದಾಣಿಕೊಂಡು ಹೋಗ್ಬೇಕು. ಆದ್ರೆ ಹೈಯರ್ ಪರ್ಪಸ್ಗೋಸ್ಕರ ಆ ಹೊಂದಾಣಿಕೆಯಿಂದ ತುಂಬಾ ಡೇಂಜರ್ ಇದೆ. ಆ ಹೊಂದಾಣಿಕೆ ತುಂಬಾ ಡೇಂಜರ್ ಇದೆ. ಆದ ಕಾರಣ ಎಲ್ಲಿ ಯಾವ ರೀತಿಯಲ್ಲಿ ನಾವು ಇದನ್ನ ಚೇಂಜ್ ಮಾಡಬಹುದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ವ್ಯಕ್ತಿಗತವಾಗಿ ಇದರ ಮನೋಭಾವವನ್ನು ಬೆಳೆಸುತ್ತದೆ. ಅದು ಕಾರಣ ಇದನ್ನ ಮನೋಧರ್ಮ ಅಂತ ಹೇಳ್ತಾರೆ. ಧರ್ಮ, ಆ ಮನಸ್ಸಿನ ಧರ್ಮ ಯಾವ್ದಾಗ್ಬೇಕು? ಭಗವಂತನ ಸೇವೆಯ ಮುಖಾಂತರ ಆಗುವ ಬದಲಾವಣೆಯೇ ಕಾಣುವಂತಹ ಧರ್ಮ ಆಗ್ಬೇಕು. ಆ ಬದಲಾವಣೆಯನ್ನ ಗ್ರಹಿಸುವಂತಹ ಧರ್ಮ ಆಗಿರ್ಬೇಕು. ಅದನ್ನು ನೋಡ್ಲಿಕ್ಕೆ ಆಗುವಂತಹ ಜೀವನ ಆಗ್ಬೇಕು. ಬೆಳೆಸಿಕೊಂಡರೆ ಸದಾ ತನ್ನೊಳಗೂ ತನ್ನ ಹೊರಗೂ ಗೋವಿಂದನನ್ನು ಕಾಣಬಹುದು ಎಂದು ಹೇಳಿದೆ. ತುಂಬಾ ಇಂಪಾರ್ಟೆಂಟು. ಹೀಗೆ ನಾನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋ ಪದ ಜಾಸ್ತಿ ಉಪಯೋಗಿಸ್ತೇನೆ, ಕ್ಷಮಿಸಿ. ಹೀಗೆ ಜನಸಾಮಾನ್ಯರು ಅವನನ್ನು ಕಾಣಲಾರರು. ಆತನು ಸರ್ವವ್ಯಾಪಿಯಾದರೂ ಭೌತಿಕ ಇಂದ್ರಿಯಗಳು ಅವನನ್ನು ಗ್ರಹಿಸಲಾರವು ಎಂದು ಇಲ್ಲಿ ಹೇಳಿದೆ. ಅವ್ಯಕ್ತ ಮೂರ್ತಿನ ಎನ್ನುವ ಮಾತು ಇದನ್ನು ಸೂಚಿಸುತ್ತದೆ. ವ್ಯಕ್ತ ಅಂತ ಹೇಳಿದ್ರೆ ಕಾಣುವಂಥದ್ದು, ಅವ್ಯಕ್ತ ಅಂತ ಹೇಳಿದ್ರೆ ಕಾಣದೇ ಇರುವಂಥದ್ದು, ಮೂರ್ತಿ ಅಂತ ಹೇಳಿದ್ರೆ ಭಗವಂತನ ಸ್ವರೂಪ. ಭಗವಂತನ ಸ್ವರೂಪ ಕಾಣುವುದಿಲ್ಲ ಯಾರಿಗೆ? ಅಂಥವರಿಗೆ. ನಮಗಿದು ಅರ್ಥ ಆಯ್ತು ಹೇಗೆ ಅಂತ ಹೇಳಿ. ನಾವು ಅವನನ್ನು ಕಾಣಲಾರೆವು, ಆದರೂ ಆತನೇ ಎಲ್ಲಕ್ಕೂ ಆಧಾರ. ಈಗ ನಮಗೆ ತಲೆನೋವಿದೆ, ಮೈಕೈ ಎಲ್ಲ ನೋವಿದೆ, ಪ್ಯಾರಾಸಿಟಮಾಲ್ ಒಂದು ನುಂಗುತ್ತೇವೆ. ಅದು ಹೇಗೆ ಎಫೆಕ್ಟ್ ಆಗ್ತಾ ಉಂಟು ಅಂತ ಕಾಣ್ತದ ನಮಗೆ? ಯಾರಿಗಾದ್ರೂ ಗೊತ್ತುಂಟ ಹೇಗೆ ಎಫೆಕ್ಟ್ ಆಗ್ತಾ ಉಂಟು? ಅಂದ್ರೆ ಸಾಮಾನ್ಯರು ನಾವು ಹೇಳ್ತೀವಿ, ನಮ್ಗೆ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಯ್ತು ಅಂತ ಹೇಳಿ, ಅಲ್ವಾ? ಕಾಣುದಿಲ್ಲ, ಅದು ಖಂಡಿತವಾಗಿ ಕಾಣುದಿಲ್ಲ. ಆದ್ರೆ ಅದನ್ನ ಎಕ್ಸ್ಪರ್ಟ್ ಗೊತ್ತಿದ್ದವರಿಗೆ ಏನಾಗ್ತದೆ, ಅದು ಯಾವ ಕೆಮಿಕಲ್ ಎಲ್ಲಿ ಹೋಗಿ ಹೇಗೆ ವರ್ಕ್ ಆಗ್ತದೆ ಅಂತ ಅವ್ರಿಗೆ ಗೊತ್ತದು. ಆದ ಕಾರಣ ಭಕ್ತರಿಗೆ ಕಾಣ್ತದೆ ಭಗವಂತ ಎಲ್ಲೆಲ್ಲಿ ಇದ್ದಾನೆ ಅಂತ ಹೇಳಿ. ಆದ್ರೆ ಆ ಭಕ್ತರಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗೆ ಭಗವಂತನ ಬಗ್ಗೆ ಜ್ಞಾನ ಇಲ್ಲದವರಿಗೆ ಅದು ಕಾಣುದಿಲ್ಲ. ಎಲ್ಲ ಕಡೆ ಒಂದು ಶಕ್ತಿ ಅಂತ ಹೇಳ್ತಾರೆ ಅಷ್ಟೇ, ಮ್ಯಾಕ್ಸಿಮಮ್. ಯಾವುದೋ ಒಂದು ನಮಗೆ ಕಾಣದಂತಹ ಶಕ್ತಿ ಕೆಲಸ ಮಾಡ್ತಾ ಉಂಟು. ಆ ಕಾಣದ ಶಕ್ತಿ ಯಾವುದು? ಆ ಕಾಣದ ಶಕ್ತಿ ಭಗವಂತ ಅಂತ ಹೇಳಲಿಕ್ಕೆ ರೆಡಿ ಇಲ್ಲ. ಆ ಭಗವಂತ ಕೃಷ್ಣ ಮಾತ್ರ ಅಂತ ಹೇಳುದು ಆಕ್ಸೆಪ್ಟ್ ಮಾಡ್ಲಿಕ್ಕೂ ರೆಡಿ ಇಲ್ಲ. ಕೃಷ್ಣ ಇಲ್ಲದೆ ಬೇರೆ ಯಾರು ಭಗವಂತ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. 7ನೇ ಅಧ್ಯಾಯದಲ್ಲಿ ನಾವು ಚರ್ಚಿಸಿದಂತೆ ಇಡೀ ಐಹಿಕ ವಿಶ್ವದ ಅಭಿವ್ಯಕ್ತಿಯು ಅವನ 2 ಬೇರೆ ಬೇರೆ ಶಕ್ತಿಗಳ ಸಂಯೋಜನೆಯಷ್ಟೇ. ಯಾವ ಶಕ್ತಿಯ ಸಂಯೋಜನೆ? ಐಹಿಕ ಜಗತ್ತು. ಯಾರಾದ್ರೂ ಹೇಳ್ತೀರಾ? ಇಲ್ಲೇ ಇದೆ, ಅದರದ್ದು ಯಾವುದು?
inferior. ಇನ್ಫೀರಿಯರ್, ಸುಪೀರಿಯರ್, ಬಟ್ ವಿಚ್ ಇಸ್ ದಟ್? ಏನದು? Maya, Maya, ಓಕೆ, ಮಾಯಾ. ಬಹಿರಂಗ external ಶಕ್ತಿ. energy. ಸಾಮಾನ್ಯ ವ್ಯಕ್ತಿ ನನಗೆ ಅರ್ಥ ಆಗುವಾಗ ಹೇಳಿ. ಬಹಿರಂಗ ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದಿಲ್ಲ. ಯಾವ್ದು ಎರಡು ಶಕ್ತಿ? ಟ್ರೈ ಮಾಡಿ. Para, apara. ಅದೇ ಪರ ಅಪರ. ನಂದು ಮತ್ತು ನಿಮ್ದ ಶಕ್ತಿ. ಆಧ್ಯಾತ್ಮಿಕ ಮತ್ತು ಕೆಳಮಟ್ಟದ ಶಕ್ತಿ. ಆಧ್ಯಾತ್ಮಿಕ ಯಾವುದು, ಕೆಳಮಟ್ಟದ್ದು ಯಾವುದು? ಇದಾದ ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ 7ನೇ ಅಧ್ಯಾಯದಲ್ಲಿ, ಅದಕ್ಕೋಸ್ಕರ ಪ್ರಶ್ನೆ. ಎಸ್ ಗಾಯತ್ರಿ, ಮತ್ತೆ ನಿಮ್ಗೆಲ್ರಿಗೂ ಗೊತ್ತು, ಹೇಳ್ತಿಲ್ಲ ಅಷ್ಟೇ. ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ಜೀವ, ನಾವು ಯಾರು, ನಾವೆಲ್ಲರ ಒಳಗೆ ಇರುವಂತ ಆತ್ಮ. ನಾವು ಅಂತ ಹೇಳುವಾಗ ಇಲ್ಲಿ ನಾನು ದೇಹವನ್ನು ಹೇಳ್ತಾ ಇರುವಾಗ ದೇಹದ ಒಳಗಿರುವವನು ಯಾರು, ಅವನು ಅವನೇ, ಅವನನ್ನೇ ಹೇಳ್ತಾ ಇರುವಂತದ್ದು ಆಧ್ಯಾತ್ಮಿಕ ಶಕ್ತಿ. ಎಲ್ಲರಲ್ಲಿ ಇರುವವನು ಅಂದ್ರೆ ಎಲ್ಲರಲ್ಲಿ ಇರುವವನು ಭಗವಂತನ ಬಗ್ಗೆ ಹೇಳ್ತಿಲ್ಲ ಇಲ್ಲಿ. ಭಗವಂತ ನಿಂದ ಬಂದಂತಹ ಶಕ್ತಿ ಇದು ಒಂದು. ಇನ್ನೊಂದು ಯಾವುದು, ಕೆಳಮಟ್ಟದ ಶಕ್ತಿ. ನೀವು ಹೇಳಿದಾಗೆ ಮಾಯೆ. ಅದೇನು ಮಾಯೆ ಅಂದ್ರೆ? ಮಾಯೆ ಅಂದ್ರೆ ಏನು? ಪ್ರಕೃತಿ. ಪ್ರಕೃತಿ ಅಂದ್ರೆ ಏನು? ದೇವರ external energy. ಹಾ, ನಾವು ಎಕ್ಸ್ಟರ್ನಲ್ ದೇಹ ಎನರ್ಜಿ ಅಂದ್ರೆ ಏನು? ಹಾ, ನಾವು ದೇಹ ಅನ್ಕೊಳ್ಳೋದೇ ಮಾಯೆ ಅಲ್ವಾ ಪ್ರಭು? ಅಲ್ಲ, ಅದು ಏನು? ಆ ದೇಹ ಏನು ಅಂತ? ದೇಹ ಎಂತದ್ರಿಂದ ಮಾಡಿದೆ? ಇದು ಇವುಗಳಿಂದ ಮಾಡಿದ ಪಂಚಭೂತಗಳಿಂದ. ಐದು ಪಂಚತತ್ವಗಳಿಂದ ಹೇಳಿ, ಅದು ಇದು ಯಾವುದು? ಭೂಮಿ, ನೀರು, ಗಾಳಿ, ಅಗ್ನಿ. ಹಾ, Air, ಅಷ್ಟ್ರಿಂದಲೇ space. ಅಷ್ಟ್ರಿಂದಲೇ ಮಾಡಿದ್ದ. ಅಲ್ಲ, 24 ಘಟಕ. ಹಾ, 24ರಲ್ಲಿ 7 ಹೇಳಿ ಸಾಕು. ಅದು ಮೇನ್ 7 ಭಗವದ್ಗೀತೆಯಲ್ಲಿ ಹೇಳಿದ್ದು. ಐ- ಅವು ಪಂಚತತ್ವ ಹಾ. ಮತ್ತೆ ಮನಸ್ಸು, ಬುದ್ಧಿ, ಬುದ್ಧಿ, ಅಹಂಕಾರ. ಅಹಂಕಾರ. ಬುದ್ಧಿ, ಇದು 7 ಹೇಳಿದ್ರೆ ಅದು ಭೌತಿಕ ಶಕ್ತಿ, ಅದು ಕೆಳಮಟ್ಟದ ಶಕ್ತಿ. ಅಲ್ಲಿರುವಂತಹ ಆತ್ಮ ಆಧ್ಯಾತ್ಮಿಕ ಶಕ್ತಿ. ಇದರ ಬಗ್ಗೆ ಪರ ಅಪರ ಅಂತ ಡಿಸ್ಕಷನ್. ಅಪರೇ ಯಂ ಇತಸ್ತೋನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಭೂಮಿರ್ ಆಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಸಾರಿ, 7 ಹೇಳಿದ್ದೆ, 8. ಅಷ್ಟಧ ಅದು ಕೆಳಮಟ್ಟದ್ದು. ಫಸ್ಟ್ ಹೇಳಿದ ಶ್ಲೋಕ ಮೇಲ್ಮಟ್ಟದ್ದು. ಆತ್ಮ ಅಥವಾ ಜೀವ ಮತ್ತು ಪ್ರಕೃತಿ. ಪ್ರಕೃತಿಯಲ್ಲಿ ನೀವು ಹೇಳಿದಾಗೆ ಈ ದೇಹ, ಹೊರಗೆ ಕಾಣುವಂತ ಎಲ್ಲ ಅಭಿವ್ಯಕ್ತಿಗಳು, ಇದು ಭಗವಂತನ ಬೇರೆ ಬೇರೆ ಶಕ್ತಿ. 2 ಶಕ್ತಿ ಇದು ಸೇರಿದ್ರೆ ಮಾತ್ರ ಪ್ರಕೃತಿ ಆಗ್ತದೆ. ಅಂದ್ರೆ ಇಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆ ಆಗ್ತದೆ. ಒಂದು ಇಲ್ಲ ಅಂದ್ರೆ ಚಟುವಟಿಕೆ ಆಗುತ್ತಿದೆ. ಅದಕ್ಕೋಸ್ಕರ ಯಯೇದಂ ಧಾರ್ಯತೆ ಜಗತ್. ಶ್ರೀಲ ಪ್ರಭುಪಾದರು ಧಾರ್ಯತೆಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಕ್ಸ್ಪ್ಲಾಯ್ಟ್ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಧಾರ್ಯತೆಗೆ? ಮನುಷ್ಯ ಏನ್ ಮಾಡ್ತಾನೆ, ವ್ಯಕ್ತಿ ಏನ್ ಮಾಡ್ತಾನೆ, ಸ್ಪೆಸಿಫಿಕಲಿ ಮನುಷ್ಯ ಏನ್ ಮಾಡ್ತಾನೆ, ಪ್ರಕೃತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ. ಎಕ್ಸ್ಪ್ಲಾಯ್ಟ್ ಅಂದ್ರೆ ಏನು? ತನಗೆ ದುರುಪಯೋಗ. ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ತಾನೆ. ಎಕ್ಸ್ಪ್ಲಾಯ್ಟ್ ಅಂತ ಹೇಳಿದ್ರೆ ಹಾಳು ಮಾಡುದು. ಎಕ್ಸ್ಪ್ಲಾಯ್ಟ್ ಅಂದ್ರೆ ದುರುಪಯೋಗ ಮಾಡುದು, ಹಾಳು ಮಾಡುದು. ಬೇಕಾದಕ್ಕಿಂತ ನೀವು ಹೇಳಿದಾಗೆ ಜಾಸ್ತಿ ಉಪಯೋಗಿಸುವುದು. ಇದೆಲ್ಲ ಯಾರು ಮಾಡುದು? ಮುಖ್ಯವಾಗಿ ಮನುಷ್ಯನೇ. ಬೇರೆ ಪ್ರಾಣಿಗಳು ಮಾಡುದಿಲ್ಲ, ಹಾಗೆ ಮನುಷ್ಯನೇ ಮಾಡುದು. ಅದಕ್ಕೆ ಶ್ರೀಲ ಪ್ರಭುಪಾದ ಆ ಪರ್ಪೋರ್ಟ್ ಅಲ್ಲಿ ಬರ್ದಿದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ ಅಂತ. ಅದರ ಬಗ್ಗೆ ಚರ್ಚೆ ನಾವು ಮಾಡಿದ್ದಿದ್ದಲ್ಲಿ ಇವತ್ತು ಸ್ವಲ್ಪ ಚರ್ಚೆ ಆಗಿದೆ. ಈಗಾಗಲೇ ಕ್ಲಾಸಿಗಿಂತ ಮುಂಚೆ ಚರ್ಚೆ ಆಗಿದೆ, ಹೇಗೆ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೇವೆ, ನಾವು ಪ್ರಕೃತಿಯನ್ನ ಯಾವ ರೀತಿಯಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೇವೆ ಅಂತ. ಸೈಂಟಿಫಿಕ್ ಡೆವಲಪ್ಮೆಂಟ್ ಅಂದ್ರೆ ಎಕ್ಸ್ಪ್ಲಾಯ್ಟಿಂಗ್ ಮಟೀರಿಯಲ್ ಎನರ್ಜಿ. ಓಕೆ. ಸೂರ್ಯನ ಬೆಳಕು ಇಡೀ ಸೃಷ್ಟಿಯಲ್ಲಿ ವ್ಯಾಪಿಸಿರುವಂತೆ ಪ್ರಭುವಿನ ಶಕ್ತಿಯು ಸೃಷ್ಟಿಯಲ್ಲಿ ವ್ಯಾಪಿಸಿದೆ. ಸೂರ್ಯನ ಬೆಳಕು ಇಡೀ ಸೃಷ್ಟಿಯಲ್ಲಿ ವ್ಯಾಪಿಸಿರುವಂತೆ ಪ್ರಭುವಿನ ಶಕ್ತಿಯು ಸೃಷ್ಟಿಯಲ್ಲಿ ವ್ಯಾಪಿಸಿದೆ. ಎಲ್ಲವೂ ಈ ಶಕ್ತಿಯಲ್ಲಿ ಆಶ್ರಯ ಪಡೆದಿವೆ. ಆದರೆ ಅದು ತುಂಬಾ ಆಶ್ರಯ ಪಡೆದಿದೆ ಎಲ್ಲವೂ, ಅಲ್ವಾ? ಆದರೆ ಭಗವಂತ ಅದರಲ್ಲಿ ಇಲ್ಲ. ಈಗ ಉದಾಹರಣೆಗೆ ಭೂಮಿ ಭಗವಂತನಲ್ಲಿ ಇದೆ, ಆದರೆ ಭಗವಂತನ ಭೂಮಿಯಲ್ಲಿ ಇಲ್ಲ. ಹೇಗೆ ಇಲ್ಲ ಭೂಮಿಯಲ್ಲಿ? ಭಗವಂತ ಅಲ್ಲೇ ಇದ್ದಾನೆ, ಆದರೆ ಅವನ ಒಂದು ಶಕ್ತಿಯಾಗಿ ಅವ ಬಂದು ಇಲ್ಲಿ ಎಲ್ಲ ಕಡೆ ನೆಲೆಸಿರ್ತಾನೆ. ಅದು ಯಾವುದು? ನಮಗೆ ಕಾಣದಿರುವಂತಹ ಶಕ್ತಿ. ಆದರೆ ಎಲ್ಲೆಲ್ಲೂ ವ್ಯಾಪಿಸಿರುವುದರಿಂದ ಅವನ ವೈಯಕ್ತಿಕ ಅಸ್ತಿತ್ವವು ಕಳೆದು ಹೋಗುತ್ತದೆ ಎಂದು ಭಾವಿಸಬಾರದು.
ಈಗ ಒಂದು ಪೇಪರ್ ಕಟ್ಟು ಮಾಡಿದ್ರೆ ಇಡೀ ಪೇಪರ್ ಉಂಟಾ ಅಲ್ಲಿ? ಇಲ್ಲಲ್ಲ. ಹಾಗೆ ಅನ್ಕೊಳ್ಬಾರ್ದು. ಒಂದು ಪೇಪರ್ ಬಿಳಿ ಹಾಳೆ ಉಂಟು ಆಯ್ತಾ, ಕಾಗದ, ಅದನ್ನ ನಾನು ತುಂಡು ಮಾಡ್ತೇನೆ, ಆಗ ತುಂಡು ಮಾತ್ರ ಉಳಿತದಲ್ಲ, ಇಡೀ ಪೇಪರ್ ಕಾಣ್ತದ? ಇಲ್ಲ. ಹಾಗೆ ಅಲ್ಲ ಇದು ಭಗವಂತ. ಭಗವಂತನ ಎಲ್ಲಿದ್ದಾನೆ? ಗೋಲೋಕಯೇವ ನಿವಸತಿ ಅಖಲಾತ್ಮ ಭೂತೋ. ಅಲ್ಲೇ ಇರುದು ಭಗವಂತ, ಗೋಲೋಕದಲ್ಲಿ ಮಾತ್ರ. ಅವನ ಶಕ್ತಿ ಬರುದು. ಇಂತಹ ವಾದವನ್ನು ತಳ್ಳಿ ಹಾಕಲು ಪ್ರಭು ನಾನು ಎಲ್ಲೆಲ್ಲಿಯೂ ಇದ್ದೇನೆ, ಎಲ್ಲವೂ ನನ್ನಲ್ಲಿದೆ, ಆದರೂ ನಾನು ದೂರವಾಗಿದ್ದೇನೆ ಎಂದು ಹೇಳಿದ್ದಾನೆ. ಉದಾಹರಣೆಗೆ, ರಾಜನು ಸರ್ಕಾರದ ಮುಖ್ಯಸ್ಥ. ಸರಕಾರವಾದರೋ ರಾಜನ ಶಕ್ತಿಯ ಒಂದು ಅಭಿವ್ಯಕ್ತಿ ಅಷ್ಟೇ. ಪ್ರತಿಯೊಂದು ವಿಭಾಗಕ್ಕೂ ರಾಜನ ಶಕ್ತಿಯೇ ಆಧಾರ. ಉದಾಹರಣೆ, ಈಗ ಯಾವ್ದಾದ್ರೂ ನಮ್ಮ ಪ್ರಧಾನಮಂತ್ರಿಯವರು ಏನೋ ಒಂದು ಆರ್ಡರ್ ಮಾಡ್ತಾರೆ, ಅದಕ್ಕೆ ಅನುಗುಣವಾಗಿ ಎಲ್ಲ ನಡೀತದಲ್ಲ. ಅವ್ರೇನ್ ಪ್ರತಿ ಕಡೆ ಹೋಗಿ ಮಾಡ್ತಿದಾರ ನೋಡ್ತಾರ? ಪ್ರತಿ ಕಡೆ ಹೋಗಿ ನೋಡ್ತಾರ? ಈಗ ಯಾವ್ದೋ ಒಂದು, ಈಗ ಕರ್ನಾಟಕದಲ್ಲಿ ಯಾವ್ದದು 200 ಏನು ಹೇಳ್ತಾರೆ, ಕರೆಂಟ್ 200 ಯೂನಿಟ್ಗಿಂತ ಕಮ್ಮಿ ಯೂಸ್ ಮಾಡೋರು, ಅಥವಾ ಎಷ್ಟೋ ಯೂನಿಟ್ಗಿಂತ ಕಮ್ಮಿ ಯೂಸ್ ಮಾಡೋರಿಗೆ ಫ್ರೀ ಅಂತೇಳಿ ಅವ್ರು ಹೇಳಿದವರೇ ಬಂದು ನೋಡ್ತಾರ. ಯಾರು ನೋಡ್ತಾರೆ? ಅವರ ಶಕ್ತಿ, ಅವರು ಮಾಡಿದಂತ ಅಪಾಯಿಂಟ್ ಮಾಡಿದವರು ವ್ಯಕ್ತಿಗಳು ಬರ್ತಾರೆ. ಆದ್ರೆ ಅವರು ಹೇಳದಾಗ್ತದ? ಇದು ಅವರು ಡಿಸಿಷನ್ ತಗೊಳ್ಳದೆ ಇದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಇಂಚು ಕೂಡ ಯಾರಿಗೂ ಫ್ರೀ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಡಿಸಿಷನ್ ಅವರು ಕೊಡದೆ, ಯಾರು ಆ ಮುಖ್ಯಸ್ಥರು ಕೊಡದೆ. ಅದೇ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ನಡೆಯುವುದೆಲ್ಲ ನಮ್ಮ ಮುಖ್ಯಸ್ಥ ಕೃಷ್ಣ ಹೇಳಿದ್ರೆ ಮಾತ್ರ, ಇಲ್ಲದ್ರೆ ಏನು ನಡೆಯುವುದಿಲ್ಲ. ಅಂತ ಇಂಪಾರ್ಟೆಂಟ್ ವ್ಯಕ್ತಿಯನ್ನು ನಾವು ಮಾಯೆ, ಏನಿಲ್ಲ, ಹಾಗೆ ಹೀಗೆ, ಕಾಣುದಿಲ್ಲ ಕಣ್ಣಿಗೆ ಅಂತ ಹೇಳ್ತಿರೋದು. ಕಾಣಬೇಕಾದ್ರೆ ನಾವು ನೋಡ್ಬೇಕಲ್ಲ. ನೋಡುದು ಹೇಗೆ? ಜ್ಞಾನ ಚಕ್ಷು ಹೇಗೆ? ಶಾಸ್ತ್ರ ಚಕ್ಷು, ಗುರುವಿನ ಮುಖಾಂತರ ಬರುವಂತಹ ಚಕ್ಷು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನ ಅಂಜನ ಶಲಾಕಯ. ಕಣ್ಣಿಗೆ ಹೇಗೆ ಪೊರೆ, ಈಗ ನಮಗೆ ವೃದ್ಧಾಪ್ಯ ಬರುವಾಗ ಕ್ಯಾಟರಾಕ್ಟ್ ಆಗ್ತದಲ್ಲ, ಅದನ್ನು ಆಪರೇಷನ್ ಮಾಡಿ ತೆಗಿತಾರೆ. ಹಾಗೆ ಗುರುಗಳು ಬಂದು ನಮ್ಮ ಬ್ರೈನ್ ಅಲ್ಲಿರುವ ಅಜ್ಞಾನವನ್ನ ಆಪರೇಷನ್ ಮಾಡಿ ತೆಗೆದು ಎಲ್ಲವನ್ನ, ಪೊರೆ ಇಲ್ಲದಂತ ಕಣ್ಣು ಹೇಗೆ ನೋಡ್ತದೆ ಆ ರೀತಿಯಲ್ಲಿ ಎಲ್ಲವನ್ನ ಜ್ಞಾನ ಚಕ್ಷುವಿಂದ, ಆಧ್ಯಾತ್ಮ ಚಕ್ಷುವಿಂದ ನೋಡುವ ಹಾಗೆ ಮಾಡ್ತಾರೆ ಗುರುಗಳು. ಸರ್ಕಾರವಾದರೂ ರಾಜನ ಶಕ್ತಿಯ ಒಂದು ಅಭಿವ್ಯಕ್ತಿ ಅಷ್ಟೇ. ಪ್ರತಿಯೊಂದು ವಿಭಾಗಕ್ಕೂ ರಾಜನ ಶಕ್ತಿಯೇ ಆಧಾರ. ಇದು ಅರ್ಥ ಆಯ್ತು ನಮಗೆ ಹೇಗೆ ಅಂತ ಹೇಳಿ. ಆದರೆ ರಾಜನು ಪ್ರತಿಯೊಂದು ವಿಭಾಗದಲ್ಲಿ ವೈಯಕ್ತಿಕವಾಗಿ ಸ್ವತಃ ಇರುತ್ತಾನೆ ಎಂದು ನಿರೀಕ್ಷಿಸುವಂತಿಲ್ಲ. ಇದೊಂದು ಒರಟು ಉದಾಹರಣೆ, ಅಂದ್ರೆ ಅದನ್ನು ಎಕ್ಸಾಕ್ಟ್ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ, ಆಯ್ತಾ. ಭಗವಂತ ಹಾಗೆ ಅಲ್ಲ, ಅದರೊಂದು ಉದಾಹರಣೆ ಅಷ್ಟೇ. ಹೀಗೆಯೇ ಐಹಿಕ ಜಗತ್ತಿನಲ್ಲಿಯೂ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ನಾವು ನೋಡುವ ಎಲ್ಲ ಅಭಿವ್ಯಕ್ತಿಗಳೂ ಅಸ್ತಿತ್ವದಲ್ಲಿರುವ ಉಳಿದೆಲ್ಲವೂ ದೇವೋತ್ತಮ ಪುರುಷನ ಶಕ್ತಿಯ ಮೇಲೆ ನಿಂತಿವೆ. ಆತನ ವಿವಿಧ ಶಕ್ತಿಗಳ ಪ್ರಸರಣದಿಂದ ಸೃಷ್ಟಿಯಾಗುತ್ತವೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ. ಅವನು ತನ್ನ ವೈಯಕ್ತಿಕ ಪ್ರಾತಿನಿಧ್ಯದಿಂದ ವಿವಿಧ ಶಕ್ತಿಗಳ ಪ್ರಸರಣದಿಂದ ಎಲ್ಲೆಲ್ಲೂ ಇದ್ದಾನೆ. ವೈಯಕ್ತಿಕ ಪ್ರಾತಿನಿಧ್ಯ ಯಾವುದು ಭಗವಂತನದ್ದು? ಭಗವಂತನ ವೈಯಕ್ತಿಕ ಪ್ರತಿನಿಧಿ ಯಾರು ಇಲ್ಲಿ ಕಾಣುವಂಥವ್ರು? ನಮಗೆಲ್ಲ ಕಾಣುವಂಥವ್ರು ಅಂದ್ರೆ ನಮ್ಗೆ ಗೊತ್ತಿರುವಂಥವ್ರು. ಕೃಷ್ಣ ಇಲ್ಲ, ಆದ್ರೆ ಯಾರಿದ್ದಾರೆ ಪ್ರತಿನಿಧಿಯಾಗಿ? ಶಾಸ್ತ್ರ ಏನ್ ಹೇಳ್ತದೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ. ಯಾರಿದ್ದಾರೆ ಪ್ರತಿಯೊಂದು ಕಣಗಳಲ್ಲಿ? ಯಾರಿದ್ದಾರೆ? ಗುರುವ ಪರಮಾತ್ಮ. ಪ್ರತಿಯೊಂದು ಕಡೆ ಇರುವನು ವೈಯಕ್ತಿಕ ಪ್ರತಿನಿಧಿ ಯಾರು? ಪರಮಾತ್ಮ. ವಿವಿಧ ಶಕ್ತಿಗಳ ಪ್ರಸರಣ ಯಾವುದು? ಈಗಾಗಲೇ 2 ಶಕ್ತಿಯನ್ನು ನಾವು ಡಿಸ್ಕಷನ್ ಮಾಡಿದ್ದೆ. ಆ 2 ಶಕ್ತಿಗಳು ಜೀವ ಮತ್ತು ಪ್ರಕೃತಿ. ವಿವಿಧ ಶಕ್ತಿಗಳ ಪ್ರಸರಣ ಅಂದ್ರೆ ಜೀವ ಮತ್ತು ಪ್ರಕೃತಿ. ಇದಿಷ್ಟು ಎಲ್ಲಿರುವಂತದ್ದು? ಭೌತಿಕ ಜಗತ್ತಿನಲ್ಲಿ. ಪರಮಾತ್ಮ ವೈಯಕ್ತಿಕ ಪ್ರತಿನಿಧಿ ಭಗವಂತದ್ದು. ಆಮೇಲೆ ವಿವಿಧ ಶಕ್ತಿ ಯಾವುದೆಲ್ಲ? ನಾವು ಜೀವ, ಭಗವಂತನ ಶಕ್ತಿ, ಆಮೇಲೆ ಪ್ರಕೃತಿ ಕೂಡ ಭಗವಂತನ ಶಕ್ತಿ. ಇದರಿಂದ ನಮಗೇನ್ ಅರ್ಥ ಆಗ್ತದೆ? ಭಗವಂತ ಎಲ್ಲೆಲ್ಲೂ ಇದ್ದಾನೆ. ಆದ್ರೆ ಭಗವಂತ ಇದ್ದಾನಾ? ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ನಾನಿಲ್ಲ ಅಂತ ಹೇಳಿ.
ನಾನು ಅಲ್ಲೇ ಇರುವುದು, ಅಲ್ಲಿಗೆ ಬರ್ಬೇಕು, ನನ್ನ ಮನೆ ಅಲ್ಲೇ, ನಿಮ್ಮ ಇಲ್ಲೆಲ್ಲ ಸಿಗುದಿಲ್ಲ. ಇಲ್ಲಿ ನಾವು ಸಿಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಲೇಬೇಕು. ಅಲ್ಲಿ ಅವರ ಅಪಾಯಿಂಟ್ಮೆಂಟ್ ಕೊಟ್ರೆ ಮಾತ್ರ ಇಲ್ಲಿ ಬರ್ಬೋದು. ಅಕಸ್ಮಾತ್ ಶುದ್ಧ ಭಕ್ತರಿಗೆ ಇಲ್ಲೆಲ್ಲ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ? ಅವ್ರು ಈಗಾಗ್ಲೇ ಅಲ್ಲಿ ಹೋಗಿ ಬಂದವರು ಅಂತ ಅರ್ಥ. ಶುದ್ಧ ಭಕ್ತರಿಗೆ ಇಲ್ಲಿ ಕೃಷ್ಣನನ್ನೇ ಕಾಣ್ತಾರೆ ಅಂತ ಹೇಳಿದ್ರೆ ಅವರು ಅಲ್ಲಿಗೆ ಹೋಗ್ಲಿಕ್ಕೆ ಕ್ವಾಲಿಫಿಕೇಶನ್ ಇದೆ, ಅಲ್ಲಿ ಹೋಗಿ ಬಂದವರು, ಅವರ ನೋಡಿದವರು ಅಂತ ಅರ್ಥ. ನಾವು ನೋಡದವರಿಗೆ ಏನ್ ಕಾಣ್ತದೆ? ಇಷ್ಟು ಎರಡೇ ಕಾಣುದು. ಎರಡರಲ್ಲಿ ಮುಖ್ಯವಾಗಿ ಏನು ಗೊತ್ತಿಲ್ಲದವರಿಗೆ ಬರೀ ಪ್ರಕೃತಿ ಮಾತ್ರ ಕಾಣುದು, ಹೊರಗೆ ಮಾತ್ರ. ನನ್ನ ದೇಹ ನಂಗೆ ಕಾಣುತ್ತದೆ, ಆತ್ಮ ಎಲ್ಲಿದೆ ಯಾರಿಗ್ ಗೊತ್ತು, ಉಂಟಾ ಇಲ್ವಾ? ದೇಹ ಕಾಣ್ತಾ ಇದೆ, ಉಸಿರಾಟದ ಅನುಭವ ಉಂಟು, ಇದೆಲ್ಲ ಏನು? ಪ್ರಕೃತಿ. ಉಸಿರಾಟವು ಪ್ರಕೃತಿ. ಈಗ ಒಬ್ರು ಕೇಳ್ತಾರೆ, ಯಾರಾದ್ರೂ, ನಾನು ನಿಮ್ಮ ಹತ್ರ ಹೇಳ್ತೇನೆ ಒಂದು ಪ್ರಶ್ನೆ. ಉಸಿರಿನ ಮೇಲೆ ಧ್ಯಾನ ಮಾಡುವುದು ಶ್ರೇಷ್ಠವೋ, ಹರೇ ಕೃಷ್ಣ ಮಹಾಮಂತ್ರದ ಧ್ಯಾನ ಮಾಡುವುದು ಶ್ರೇಷ್ಠವೋ? ಪ್ರಶ್ನೆ. ಯಾರಾದ್ರೂ ಹೇಳಿ ಉತ್ತರ. ಉಸಿರಾಟದ ಮೇಲೆ ಧ್ಯಾನ ಮಾಡುವುದು ಶ್ರೇಷ್ಠವೋ, ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಧ್ಯಾನ ಅಂದ್ರೆ ಜಪನ್ನ ಕೇಳುವಂಥದ್ದು ಶ್ರೇಷ್ಠವ? ಶಬ್ದವನ್ನ ಶಬ್ದ ಕೇಳೋದೇ ಶ್ರೇಷ್ಠ ಪ್ರಭು. ಯಾಕಂದ್ರೆ ನಾವು ಯಾಕೆ? ಉಸಿರಾಟದ ಮೇಲೆ ಗಮನ ಇರ್ಲಿ ಇಲ್ದೇ ಇರ್ಲಿ, ನಾವು ಉಸಿರಾಟ ಆಟೇ ಆಡ್ತೇವೆ. ಅಲ್ಲಲ್ಲ, ಅದು ವಿಚಾರ ಬೇರೆ ಮತ್ತೆ, ಅದು ವಿಚಾರ ಬೇರೆ, ಅಲ್ಲಿ ಹೋಗ್ಬೇಡಿ. ಉಸಿರಾಟದ ಮೇಲೆ ಧ್ಯಾನ ಮಾಡುವುದು ಶ್ರೇಷ್ಠವೋ, ಹರೇ ಕೃಷ್ಣ ಮಹಾಮಂತ್ರದ ಶಬ್ದದ ಮೇಲೆ ಧ್ಯಾನ ಮಾಡುವುದು ಶ್ರೇಷ್ಠವೋ? ಈ ಪ್ರಶ್ನೆಗೆ ಉತ್ತರ ಆಗ್ತಾ ಇರ್ತದೆ, ಅದು ವಿಚಾರ ಬೇರೆ. ಹರೇ ಕೃಷ್ಣ ಮಂತ್ರದ ಮೇಲೆ ಯಾಕೆ ಯಾಕೆ ಧ್ಯಾನ ಅಲ್ಲಿ ಮಾಡೋದೇ ನಾವೆಲ್ಲರೂ ಶ್ರೇಷ್ಠ. ಹರೇ ಕೃಷ್ಣ ಅಂತ ಹೇಳ್ತೇವೆ, ಯಾಕೆ? ಯಾಕೆಂದ್ರೆ ದೇವರ ಇದು ಅಲ್ವಾ ಪ್ರಭು, ಅದು ದೇವರ ನಾಮಕ್ಕೂ ಆದ್ರೆ ಶಬ್ದಕ್ಕೂ ಆದ್ರೆ ದೇವ ಉಸಿರಾಟ ಸೃಷ್ಟಿ ಮಾಡಿದ್ದು ದೇವರಲ್ವಾ? ದೇವ್ರೇ ಅದು. ನಾವು ಈಗ ಧ್ಯಾನ ಅದ್ರ ಮೇಲೆ ಮನಸ್ಸಿಟ್ಟು ಉಸಿರಾಟ ಮಾಡ್ಲೇಬೇಕು ಅನ್ನೋದೇನಿಲ್ಲ ಅಲ್ವಾ ಪ್ರಭು. ನಾವು ಹಾಗೆ ನ್ಯಾಚುರಲ್ ಆಗಿ ಉಸಿರಾಟ ಮಾಡ್ತಾ ಅಲ್ಲ ಇರ್ತೀವಲ್ವಾ. ಧ್ಯಾನ ಮಾಡುವವರು ಉಸಿರಾಟದ ಮೇಲೆ ಧ್ಯಾನ ಮಾಡ್ತಾರೆ, ಅದು ಶಾಸ್ತ್ರ ಸಮ್ಮತವೇ? ಅದು ಶಾಸ್ತ್ರದಲ್ಲಿ ಇದಕ್ಕೆ ಇದೆ ಅದು. ಬರುತ್ತೆ. ಅದು ಭಗವದ್ಗೀತೆಯಲ್ಲಿ ಇದಕ್ಕೆ ಇದೆ, ಬರುತ್ತೆ ಅಲ್ವಾ? ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಇದೆ. ಧ್ಯಾನ ಯೋಗಕ್ಕೆ ಬರುತ್ತಲ್ವಾ ಪ್ರಭು ಅದು. ಅಲ್ಲ, ಯಾವ್ದು ಶ್ರೇಷ್ಠ ಅಂತ ಹೇಳೋದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡಿ. ಯಾಕೆ, ಹೇಗೆ ಅಂತ ಹೇಳಿ ಪ್ರಯತ್ನ ಪಡಿ. ಯಾರು ಕೂಡ ಕೇಳ್ಬೋದು ಈ ಪ್ರಶ್ನೆ, ಏನು ಉತ್ತರ ಕೊಡೋದು ನಾವು? ಉಸಿರಾಟ ಕೂಡ ಶಬ್ದ ಆಗ್ತದೆ, ಆ ಶಬ್ದವನ್ನೇ ಕೇಳ್ತೀನಿ ನಾನು. ಉತ್ತರ ಇಲ್ಲೇ ಇದೆ, ಒಂದು ಭೌತಿಕ, ಇನ್ನೊಂದು ಆಧ್ಯಾತ್ಮಿಕ. ಭಗವಂತನ ನಾಮ ಆಧ್ಯಾತ್ಮಿಕ, ಭೌತಿಕ ಅಲ್ಲ. ಶಾಸ್ತ್ರ ಹೇಳ್ತಾ ಉಂಟು. ಆದ್ರೆ ಉಸಿರಾಟ ಭೌತಿಕ. ಅದಕ್ಕೋಸ್ಕರ ಸ್ವಯಂ ಏವ ಸ್ಫುರತ್ಯದ ನೋಡ್ಲಿಕ್ಕೆ ಹರೇ ಕೃಷ್ಣ ಅಂತ ಹೇಳುವಾಗ ಭೌತಿಕ ಅಂತ ಕಾಣ್ತದೆ, ಆದ್ರೆ ಹರೇ ಕೃಷ್ಣ ಭೌತಿಕ ಅಲ್ಲ. ಹರೇ ಕೃಷ್ಣ ಮಹಾಮಂತ್ರ, ಕೃಷ್ಣನ ಯಾವುದೇ ನಾಮ ಭೌತಿಕ ಅಲ್ಲ, ಭಗವಂತನ ಯಾವುದೇ ನಾಮ ಭೌತಿಕ ಅಲ್ಲ, ಅದು ಆಧ್ಯಾತ್ಮಿಕ. ಅದಕ್ಕೆ ಹೇಳ್ತಾರೆ ಗೋಲೋಕೇರ ಪ್ರೇಮಾಧನ ಹರಿ ನಾಮ ಸಂಕೀರ್ತನ. ಏನ್ ಹೇಳ್ತಾರೆ ನರೋತ್ತಮ ದಾಸ್ ಠಾಕೂರ್ರು ಅಥವಾ ಭಕ್ತಿ ವಿನೋದ್ ಠಾಕೂರ್, ನನಗೆ ಸರಿ ನೆನಪಿಲ್ಲ, ಏನೇ ಇರಲಿ, ಯಾರೇ ಆಚಾರ್ಯ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ. ಇಲ್ಲಿಯದಲ್ಲ, ಅದು ಗೋಲೋಕದ್ದು. ಆದ್ರೆ ಇದು ಉಸಿರಾಟ ಮಾಡುವಂಥದ್ದು ಭೌತಿಕ. ಉಸಿರಾಟ ಭೌತಿಕ, ಅದು ಆಧ್ಯಾತ್ಮಿಕ ಅಲ್ಲ. ಅದು ಆಧ್ಯಾತ್ಮಿಕಕ್ಕೆ ಸಹಾಯ ಆಗಬಹುದು, ಆದ್ರೆ ಅದು ಆಧ್ಯಾತ್ಮಿಕ ಅಲ್ಲ. ಆದ ಕಾರಣ ಅಷ್ಟು ಕ್ಲಾರಿಟಿ ಇದ್ರೆ ನಮಗೆ ಗೊತ್ತಾಗ್ತದೆ ಎಷ್ಟು ಇಂಪಾರ್ಟೆಂಟ್ ನಾವು ಮಾಡುವಂತಹ ಸಾಧನೆ ಹರೇ ಕೃಷ್ಣ ಮಹಾಮಂತ್ರದ್ದು. ಯಾಕಂದ್ರೆ ಸಾಕ್ಷಾತ್ ಭಗವಂತನೇ ನಮ್ಮ ನಾಲಿಗೆಯಲ್ಲಿ ಬರ್ತಾನೆ. ಸಾಕ್ಷಾತ್ ಭಗವಂತನೇ ಹರೇ ಕೃಷ್ಣ ಮಹಾಮಂತ್ರವೇ ನಮ್ಮ ನಾಲಿಗೆಯಲ್ಲಿ ನಲಿತಾ ಇರ್ತಾ ಉಂಟು. ಅದಕ್ಕೂ ಯಾವುದೋ ಕೆಳಗಿರೋ ಇದಕ್ಕೂ ಇದಕ್ಕೆ ಕಂಪ್ಯಾರಿಸನೇ ಇಲ್ಲ. ಕಂಪ್ಯಾರಿಸನ್ಗೆ ಯೋಗ್ಯವೇ ಅಲ್ಲ, ಕಂಪ್ಯಾರಿಸನ್ಗೆ ಯೋಗ್ಯವಾದ ವಿಚಾರವೇ ಅಲ್ಲ ಇದು. ಆದ ಕಾರಣ ಇದರ ಸಬ್ಜೆಕ್ಟೇ ಕಂಪ್ಯಾರಿಸನ್ ಸಬ್ಜೆಕ್ಟ್ ಅಲ್ಲ. ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ಉದ್ದೇಶ, ಜೀವನ ಉದ್ದೇಶ ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ. ಅದಕ್ಕೆ ಒಂದೇ ಮಾರ್ಗ ಕಲಿಯುಗಕ್ಕೆ ಹರೇ ಕೃಷ್ಣ ಮಹಾಮಂತ್ರ, ಆಮೇಲೆ ಭಗವಂತನ ನಾಮಸ್ಮರಣೆ. ಅದಕ್ಕೆ ಆಧ್ಯಾತ್ಮಿಕ ಅಂತ ಹೇಳುದು. ಮಿಕ್ಕ ಏನೇ ಇದ್ರು ಭೌತಿಕ ಅಂದ್ರೆ ಈ ರೀತಿ ಉಸಿರಾಟದ ಮೇಲೆ, ಆಮೇಲೆ ಕಣ್ಣಿನ ಇಲ್ಲಿ ಒಂದು ಕಡೆ ಮೂಗಿನ ತುದಿ ನೋಡುದು, ಇಲ್ಲಿ ನೋಡುವಂಥದ್ದು,
ಇದೆಲ್ಲ ಮಾಡ್ತೇವೆ, ಅದೆಲ್ಲ ಫೋಕಸ್ ಸಿಗ್ಲಿಕ್ಕೆ ಅಷ್ಟೇ, ಆದ್ರೆ ಆಧ್ಯಾತ್ಮಿಕ ಆಗ್ಲಿಲ್ಲ ಅದು. ಏನು ಆಧ್ಯಾತ್ಮಿಕ ಇದ್ದ ಇಲ್ಲಿ? ಒಟ್ಟಿಗೆ ನಾಮಸ್ಮರಣೆ ಆದ್ರೆ ನಾಮಸ್ಮರಣೆಯಿಂದ ಆಧ್ಯಾತ್ಮಿಕ. ನಾವೀಗಾಗ್ಲೇ ಯೋಗ ಮಿಶ್ರ ಭಕ್ತಿಯನ್ನ ನಾವು ಚರ್ಚೆ ಮಾಡಿದ್ದೇವೆ. ಆದ ಕಾರಣ ನಾವು ಯೋಗವನ್ನಾಗ್ಲಿ ಜ್ಞಾನವನ್ನಾಗ್ಲಿ ಯಾಕೆ ತಗೊಳ್ಬೇಕು ಅಂತ ಹೇಳಿದ್ರೆ ಅಷ್ಟೇ. ಯಾಕೆ? ಜೀವನಕ್ಕೆ, ಈ ಶರೀರ ನಿರ್ವಹಣೆಗೆ. ಈಗ ಉದಾಹರಣೆಗೆ ಯಾರೋ ಒಬ್ರು ಲೆಕ್ಚರ್ ಇರ್ತಾರೆ, ಕ್ಲಾಸ್ ತಗೊಳ್ತಿದ್ದಾರೆ, ಯಾರೋ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ. ಅದೇನು ಸಾಫ್ಟ್ವೇರ್ ಇಂಜಿನಿಯರ್ ಮಾತಾಡುವುದೆಲ್ಲ ಭಕ್ತಿಯಾ? ಅಲ್ಲ, ಅದು ಜ್ಞಾನ, ನಾಲೆಜ್, ಮಟೀರಿಯಲ್ ನಾಲೆಜ್. ಅದನ್ನ ಏನಕ್ಕೆ ಉಪಯೋಗಿಸುದು? ಜೀವನ ನಿರ್ವಹಣೆಗೆ. ಅದನ್ನ ಹೆಚ್ಚು ತಲೆಗೆ ತಗೊಳ್ಳುವಂಥದ್ದಲ್ಲ, ಜೀವನಕ್ಕೆ ಬೇಕು ಅಷ್ಟೇ. ಯೋಗ ಕಲಿಸುವಂಥದ್ದು ಜೀವನಕ್ಕೆ ಬೇಕು ಅಷ್ಟೇ. ಅದೇ ರೀತಿ ಬೇರೆಯವರು ಮಾಡುವವರಿಗೂ ಅವರ ಜೀವನಕ್ಕೆ ಬೇಕು, ಆರೋಗ್ಯಕ್ಕೆ ಬೇಕು ಅಷ್ಟೇ. ಆದ್ರೆ ಅದರಲ್ಲಿ ಭಕ್ತಿ ಇಲ್ಲ. ಭಕ್ತಿ ಬರಬೇಕಿದ್ರೆ ನಿಜವಾದ ಯೋಗ ಆಗ್ಬೇಕು, ಅದು ಭಕ್ತಿ ಯೋಗ. ಎಲ್ಲ ಯುಗಕ್ಕೂ ಅದೇ ಯೋಗ. ಬೇರೆ ಯಾವ ಯೋಗ ಮಾಡ್ಲಿದ್ರೂ ಪ್ರಯೋಜನ ಇಲ್ಲ. ಬೇರೆ ಎಲ್ಲ ಯೋಗ ಮಾಡಿದರೆ ಭಗವಂತನ ಧಾಮ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಉದಾಹರಣೆಗೆ ಹಿರಣ್ಯಕಶಿಪು ಅವರು ಎಷ್ಟೋ ವರ್ಷಗಳ ಕಾಲ ನಿಂತು ದೀರ್ಘವಾಗಿ ಉಸಿರಾಟ ಮಾಡ್ತಾ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ಲಿಕ್ಕೆ, ಬ್ರಹ್ಮದೇವರ ಸಾಕ್ಷಾತ್ಕಾರ ಆಗ್ಲಿಕ್ಕೆ, ಬ್ರಹ್ಮನ ಪದವಿಯೇ ಸಿಗ್ಬೇಕು ಅಂತ ಹೇಳಿ ತಪಸ್ಸು ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಏನ್ ಸಿಕ್ಕಿತ್ತು? ಕೊನೆಗೆ ಮರಣ. ಯಾರು ಬಂದ್ರು? ಭಗವಂತನೇ ಬಂದು ಕೊಲ್ಲುವ ಹಾಗೆ ಆಯ್ತು. ಅದು ಒಂದು ಪಾಸ್ಟ್ ಟೈಮ್. ಆದ್ರೂ ಕೂಡ ನಮಗೆ ಏನ್ ಅರ್ಥ ಆಗ್ತದೆ ಇಲ್ಲಿ ಅಂತ ಹೇಳಿದ್ರೆ, ಭಕ್ತಿ ಇಲ್ಲ ಅಂತ ಹೇಳಿದ್ರೆ, ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಕಡೆಗೆ, ಇಲ್ಲ ಅಂತ ಹೇಳಿದ್ರೆ ಯಾವುದು ಮುಂದೆ ಹೋಗುದಿಲ್ಲ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪರಮಂ ಪುರುಷಂ ಪರಂ. ಅದ ಕಾರಣ ಭಕ್ತಿ ಅಂತ ಹೇಳುದು ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ. ಅವಿಭಾಜ್ಯ ಮಾತ್ರ ಅಲ್ಲ, ಮುಖ್ಯ ಅಂಗ. ಅದನ್ನು ಮುಖ್ಯವಾಗಿ ತಗೊಂಡ್ರೆ ಮಾತ್ರ ನಾವು ಮುಂದೆ ಹೋಗ್ತೇವೆ. ಮತ್ತೆ ಮಿಕ್ಕಿದೆಲ್ಲ ಗೌಣ. ನಮ್ಮ ಜೀವನದಲ್ಲಿ ಬೇರೆಲ್ಲ ನಡೀತಾ ಇದೆ ಗೌಣ. ಗೌಣ ಅಂದ್ರೆ ಇನ್ಸಿಗ್ನಿಫಿಕೆಂಟ್, ಅಗತ್ಯ ಎಷ್ಟು ಬೇಕು ಅಷ್ಟು. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಸೆಲ್ಫ್ ಪ್ರಿಸರ್ವೇಷನ್ ಅಂತ ಹೇಳ್ತಾರೆ. ಯಾವುದೋ ಒಂದು ಪರ್ಪರ್ಟ್ ಅಲ್ಲಿ ನಾನು ಓದಿದ್ದೇನೆ, ಸೆಲ್ಫ್ ಪ್ರಿಸರ್ವೇಷನ್ ಅಂದ್ರೆ ಈ ಆತ್ಮ ಈ ದೇಹದ ಒಳಗೆ ಇರ್ಬೇಕಿದ್ರೆ ಏನು ಮಾಡ್ಬೇಕಲ್ಲ ದೇಹಕ್ಕೆ, ಅಷ್ಟು ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರದು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಆದ್ರೆ ನಾವೆಲ್ಲರೂ ಅದಕ್ಕಿಂತ ಜಾಸ್ತಿಯೇ ಮಾಡೋದು, ನಮ್ಗೆ ಗೊತ್ತಿಲ್ಲದೆ ಜಾಸ್ತಿ ಮಾಡೋದು. ಹರೇ ಕೃಷ್ಣ. 5ನೇ ಶ್ಲೋಕ ನಾಳೆ ಡಿಸ್ಕಷನ್ ಮಾಡೋಣ. ಈ ರೀತಿಯಲ್ಲಿ ಭಗವಂತ ಇದ್ದಾನೆ ಇಲ್ಲ, ಅದರ ಬಗ್ಗೆ ಚರ್ಚೆ ಆಯ್ತು ಇವತ್ತು. ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಏನಾದ್ರು ಡಿಸ್ಕಷನ್ ಮಾಡೋದಿದ್ರೆ ಒಂದು 5 ನಿಮಿಷ ಮಾಡೋಣ. ಏನಾದ್ರು ನಾನು ತಪ್ಪು ಹೇಳಿದರೆ ದಯವಿಟ್ಟು ಹೇಳಿ.